ಅಮ್ಮ ಒಂದು ಊಟಕ್ಕೂ ತುಂಬಾ ಒದ್ದಾಡ್ತಾವ್ರೆ ಕಣಮ್ಮ. ಯಾರು ಕೂಲಿ ಕೆಲಸಕ್ಕೂ ಕೊಡ್ತಾ ಇಲ್ಲ, ಕೂಲಿಗೂ ಕರಿತಾ ಇಲ್ಲ. ತುಂಬಾ ಒದ್ದಾಡ್ತಾವ್ರೆ. ಹಾಂ, ನನಗೇನೋ ಪಾಪ ಫುಲ್ ಬದಲಾಗವ್ರೆ ಅಂತ ಅನ್ನಿಸ್ತದೆ ಕಣಮ್ಮ. ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನೋಡಮ್ಮ. ಅಮ್ಮ, ನನಗೆ ಗೊತ್ತಿತ್ತು ಕೂಲಿಗೆ ಯಾರು ನಮ್ಮನ್ನು ಕರೆಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ, ನಾವು ಇಷ್ಟೆಲ್ಲ ದುರಂಕಾರ ಮಾಡಿದ್ವಿ, ಇದು ಮಾಡಿದ್ದಕ್ಕೆ ಯಾರು ತಾನೆ ನಮಗೆ ನಯ ಪೈಸದ್ದು ಇದಾಗ್ತಾರೆ ಹೇಳಮ್ಮ. ಹಾಂ, ಯಾರು ನಮಗೆ ನಯ ಪೈಸದ್ದು ಕೂಳಾಗ್ತಾರೆ ಹೇಳು. ಅಮ್ಮ, ನಾವಿಬ್ಬರು ಭಾಳ ಅಂದರೆ ಭಾಳ ತಪ್ಪು ಮಾಡಿಬಿಟ್ಟಿದ್ದೀವಿ ಕಣಮ್ಮ. ಗೊತ್ತಿಲ್ಲದೇನೋ ತಿಳಿದೇನೋ ಭಾಳ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣಮ್ಮ. ಭಾಳ ತಪ್ಪು ಮಾಡಿಬಿಟ್ಟಿದ್ದೀನಿ. ಅಮ್ಮ, ಯಾರ್ದನ ಕೈಯೋ ಕಾಲು ಹಿಡ್ದನ ಕ್ಷಮೆ ಕೇಳಬೇಕು ಅನ್ನಿಸ್ತಾಯಿತ್ತು ಕಣಮ್ಮ. ಅಮ್ಮ, ಹೆಂಗನ ಮಾಡಿ ನಾನು ಫಸ್ಟು ಪ್ರಿಯುಂಗೆ ಆಂಜನೇಯ ಅಪ್ಸರಂಗೆ ಎಲ್ಲರ ಹತ್ರನೂ ಕ್ಷಮೆ ಕೇಳಬೇಕು ಕಣಮ್ಮ. ನಾನು ಕ್ಷಮಿಸ್ಬಿಡು ನನ್ನ ಅಂತ ಕೇಳಬೇಕು ಕಣಮ್ಮ. ಮಗನೇ, ಇಷ್ಟು ದೊಡ್ಡೊಳಾಗಿ ನಾನು ಅವ್ರ ಕಾಲು ಬಿದ್ದುಬಿಡ್ತೀನಿ ಕಣ್ಲ. ಅಂದರೆ ನಮ್ಗಿನ್ ಮ್ಯಾಲೆ ಅವ್ರು ಯಾರು ನಮ್ಮನ್ನು ಸಾಕೋದು ಬೇಡ, ನಾವೇ ಕೂಲಿ ನಾಲಿ ಮಾಡಿ ಆದರೂ ಬದುಕನ. ಅವ್ರು ಕರೆದ್ರೂ ನಾವು ಹೋಗೋದು ಬೇಡ ಕಣ್ಲ. ಆದರೆ ಕ್ಷಮೆ ಅನ್ನೋದು ಬೇಕಲ್ವೇನ್ಲ. ನಾವು ಏನು ತಪ್ಪು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಅರಿವಾಯ್ತೈತೆ ಕಣ್ಲ. ನೋಡ್ಲಾ, ನಮ್ಮ ತೆಪ್ಪಾಯ್ತು ಕಣ್ಲ, ತೆಪ್ಪಾಯ್ತು. ಹೆಂಗನ ಮಾಡಿ ನೀನು ಎಂಡ್ರಿಗಂತೂ ನಮಗೇನು ಗಂಡ ಅಂತ ನಾನೇನು ಒಪ್ಕೋಬೇಡ. ಹಾಂ, ತೆಪ್ಪಾಯ್ತು ಅಂತ ಕೇಳ್ತೀನಿ, ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳ್ಬಿಡಮ್ಮ, ಅಷ್ಟೇ ಸಾಕು ಅಂತ ಹೇಳ್ಬಿಡ್ಬೇಕು. ಅಲ್ಲ ಕಣ್ಲ, ಎಷ್ಟು ಹೆಣ್ಮಕ್ಳನ್ನ ಒಯ್ಯೋ ಅನ್ಸಿದೀವಿ ನಾವು, ಎಷ್ಟು ಸಂಸಾರನ ಮುರಿದಾಕಿದ್ದೀವಿ ನಾವು. ಅದ್ರ ಶಾಪ ಎಲ್ಲ ನಮಗೆ ಸರಿಯಾಗಿ ತಡ್ತೈತೆ ಕಣ್ಲ, ಸರಿಯಾಗಿ ತಡ್ತೈತೆ ನಮಗಂತೂ. ಇನ್ನೂ ಆಗಬೇಕು ಕಣ್ಲ, ನಮಗೆ ಇನ್ನೂ ಆಗಬೇಕು. ಮಗನೇ, 2 ದಿನ ಆಯಿತು ಕಣ್ಲ ಊಟ ಮಾಡಿ. ಇದಕ್ಕಿನ್ನೂ ಶಿಕ್ಷೆ ಬೇಕೇನಲ್ಲ? ಹಾಂ, ಇದಕ್ಕಿನ್ನೂ ಶಿಕ್ಷೆ ಬೇಕಾ ಹೇಳು ನಮಗೆ? ಇದಕ್ಕಿನ್ನೂ ಯಾರೂ ಶಿಕ್ಷೆ ಕೊಡೋಕ್ಕಾಗಕ್ಕಿಲ್ಲ. ನನಗೆ ನಿನಗೆ ಬೇಜಾರಾಯ್ತೈತೆ ಸದ್ಯ. ಇವ್ರು ಮಾಡಿರೋ ತಪ್ಪು ಅಂತ ಇವ್ರಿಗೆ ಅರಿವಾಯ್ತೈತಲ್ಲ, ಅಷ್ಟೇ ಸಾಕು. ಪಾಪ ಕಣಮ್ಮ, ಊಟ ಮಾಡಿ 2 ದಿನ ಆಗೈತಂತೆ ಕಣಮ್ಮ. ನೋಡು ಮಗ, ನಡಿ ಈ ಊರು ಬಿಟ್ಬಿಟ್ಟು ದೂರ ಹೊಂಟೋಗೋಣ. ಈ ಊರಾಗ ನಮ್ಗೆ ಯಾರು ನೀರು ಕೂಳು ಕೊಡೋಕ್ಕಿಲ್ಲ ಕಡ್ಲ. ಕೂಲಿ ಕೇಳಿದ್ರು ಯಾರು ಕೊಡಲಿಲ್ಲ ಅಂತದ್ರಾಗ ಇನ್ನು ಯಾರೆಲ್ಲ ಕೊಡ್ತಾರೆ ನಮಗೆ? ನಡಿ ಹೊಂಟೋಗೋಣ, ನಡಿಲ್ಲ ಸಾಕು. ಈ ಸವಾಸನೆ ನೀಯೇ ಸಾಕು. ನಡಿ ಹೊಂಟೋಗೋಣ, ದೂರ ಎಲ್ಲನ ಹೋಗ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡು ಬದುಕೊಂಡು ಜೀವನ ಮಾಡೋಣ ಕಡ್ಲ. ಸಾಕು ಕಡ್ಲ, ಮುಗೀತು ನಮ್ಮ ಕಥೆ ಅಷ್ಟೇ ನೀಯ, ಮುಗೀತು. ದಯವಿಟ್ಟು ಇಲ್ಲಿರೋದೇ ನೀಯ ಬೇಡ. ದೂರ ಯಾರಿಗೂ ಕಣ್ಣು ಕಾಣಿಸ್ದಿರೋ ಅಷ್ಟು ದೂರ ಹೊರಟೋಗ್ಬಿಡೋಣ ಕಡ್ಲ, ಹೊಂಟೋಗ್ಬಿಡೋಣ. ಯಾರಿಗೂ ನಾವು ಬೇಡ ಹೋಗ್ಬಿಟ್ಟಿದ್ದೀವಿ. ಚೀತು ಅಂತಾರೆ, ಕಾಗಿಗಳನ್ನ ಒಂದು ಪಕ್ಷ ಬೇಕಾಯ್ತವೇನೋ, ನಾವಂತೂ ಬೇಕಾಗಿಲ್ಲ ಯಾರಿಗೂ. ನಡಿ ಮಗನೇ, ನಡಿ. ಇನ್ನೂ ಶಾನೆ ದಿನ ಇಲ್ಲಿದ್ರೆ ನಮ್ಮ ಮಾನ ಮರ್ಯಾದೆ 3 ಕಾಸು ಗರಾಜ್ ಆಯ್ತದೆ ಹೇಳಿದ್ದೀನಿ. ಬೇಡ, ತಪ್ಪು ಮಾಡಿದ್ದೀವಿ, ಅದಕ್ಕೆ ಸರಿಯಾಗಿ ಶಿಕ್ಷಣ ಅನುಭವಿಸ್ಬೇಕು. ಇನ್ನು ಮುಂದೆ ಅನುಭವಿಸೋಣ ಅಷ್ಟೇ ನೀಯ. ನಡಿ ಹೋಗೋಣ, ನಡಿ ಸಾಕು. ಯಾರು ಸವಾಸನೂ ಬೇಡ, ನಾವು ಸತ್ರೂ ಯಾರು ಕಣ್ಗೂ ಕಾಣೋದು ಬೇಡ. ನಡಿಲ್ಲ. ಅಪ್ಸರಾ ಅದು ಅಪ್ಸರ ನೋಡಿ, ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ. ನನ್ನ ಮಗಳೇನೇನಿಯ ಒಪ್ಕೊಂಡ್ಲು ಮನೆಗೆ ಬಂದಮೇಲೆ. ನಾನೇನೇ 10 ಲಕ್ಷ ರೂಪಾಯಿ ಮೋಸ ಮಾಡಿದ್ದವ್ರಿಗೆ ಅಂತ ಹೇಳ್ಬಿಟ್ಟು. ಅದನ್ನೇ ನೆನೆಯ ನಿಮ್ಮ ಹತ್ರ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ನಿಮ್ಮ ಮಾತುಗಳೆಲ್ಲ ಕೇಳಿಸ್ಕೊಂಡು ನನಗೆ ತುಂಬಾ ಬೇಜಾರಾಯಿತು. ಕ್ಷಮಿಸ್ಬಿಡಿ. ನೀವೆಲ್ಲ ಜಾಸ್ತಿ ದುರಂಕಾರ ಮಾಡ್ತಾಯಿದ್ರಿ ಅಲ್ವಾ, ಅದಕ್ಕೆ ನೆನೆಯ ನನ್ನ ಮಗಳು ನಿಮ್ಮ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ದುಡ್ಡ ನಿಮ್ಮ ಹತ್ರ ಬೇಕಂತ ಕಿತ್ಕೊಂಡು ನಿಮ್ಮ ಮನೆನೂ ಕಿತ್ಕೊಬಿಟ್ಟವಳೆ. ಹೌದು ಅಜ್ಜಿ, ಹೌದು ಅಂಕಲ್, ನನ್ನ ಕ್ಷಮಿಸ್ಬಿಡಿ. ನಂದು ತೆಪ್ಪಾಯಿತು. ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ನೀವು ಇಷ್ಟೊಂದೆಲ್ಲ ದುಃಖ ಪಡ್ತೀರಾ, ಬೀದಿಗೆ ಬೀಳ್ತೀರಾ, 2-3 ದಿನ ಊಟ ಇಲ್ದಂಗೆ ಇರ್ತೀರಾ ಅಂತ ನಾನು ಕನಸಾಗೂ ಅಂದ್ಕೊಂಡಿರಲಿಲ್ಲ. ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಿದೆ ಅಷ್ಟೇನೆ. ನೀನು ಬೇಕು ಅಂತ ಮಾಡೋದು ಬೇಡ ಅಂತ ಮಾಡೋದು ಕಣೋ ಮಗಳೇ, ನನಗೆ ಗೊತ್ತಿಲ್ಲ. ಆದರೆ ನೀನಂತೂ ಮಾಡಿದ್ದು ತುಂಬಾ ಒಳ್ಳೇದಾಯಿತು. ನಮ್ಗೆ ಈ ಥರ ಪರಿಸ್ಥಿತಿ ಬರಲಿಲ್ಲ ಅಂತ ಹೇಳಿದರೆ ನಾವಂತೂ ದೇವರನ್ನೇ ಬದಲಾಯ್ತಾ ಇರಲಿಲ್ಲ. ಆದರೆ ಇವಾಗ ನಾನು ತುಂಬಾ ಬದಲಾಗೋಗ್ಬಿಟ್ಟಿದ್ದೀನಿ. ನನಗೆ ಯಾರ್ಯಾರಿಗೆ ಏನೇನು ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು 2-3 ದಿನದಾಗೆ ಸರಿಯಾಗಿ ನನಗಂತೂ ಅರ್ಥ ಆಯಿತು. ನಾನು ನಮ್ಮಮ್ಮ ತುಂಬಾ ತಪ್ಪು ಕೆಲಸ ಮಾಡಿದ್ದೀವಿ. ನೀನು ಚಿಕ್ಕೋಳಾಗಿತ್ಕೊಂಡು ನಮಗೆ ಸರಿಯಾಗಿ ಏನೆಯ ಬುದ್ಧಿ ಕಲಿಸ್ಬಿಟ್ಟೆ. ನಿಜ ನೀನು ಮಾಡಿದ್ದೇನು ತಪ್ಪಲ್ಲ, ನಮ್ಮದೆಲ್ಲನೂ ನಾವು ಮಾಡಿದ್ದೆ ತಪ್ಪು. ಅಪ್ಸರ, ಒಂದು ಹೆಣ್ಣು ಅಂತ ನೋಡಿದಂಗೆ ನೀನು ಕಾಲಿಗೆ ಬೀಳ್ತಾ ಇದ್ದೀನಿ. ನನಗೆ ಕ್ಷಮಿಸು ಅಪ್ಸರ, ಕ್ಷಮಿಸು. ಅಯ್ಯೋ ರೀ ಎದ್ದೋಳ್ರಿ ಮ್ಯಾಕೆ, ಎದ್ದೋಳ್ರಿ. ಇದೇನ್ರಿ ಇದೆಲ್ಲ ನಿಮ್ಮದು? ಎದ್ದೋಳ್ರಿ ಮ್ಯಾಕೆ. ಅಯ್ಯೋ ಎದ್ದೋಳಿ. ಕ್ಷಮಿಸಿದ್ದೀನಿ ಅಂತ 7 ಗಂಟೆ ಎದ್ದೊಳಕ್ಕಿಲ್ಲ ಕಣೋ ಅಪ್ಸರ, ಎದ್ದೊಳಕ್ಕಿಲ್ಲ. ಆಯಿತು, ಎದ್ದೋಳಿ, ಕ್ಷಮಿಸಿದ್ದೀನಿ, ಎದ್ದೋಳಿ. ನೋಡು, ಈ ನಿಮ್ಮ ಮನೆ ಕೊಡಲಿ ಅಂತಾಗಲಿ, ಇಲ್ಲ ಊಟ ಕೊಡಲಿ ಅಂತಾಗಲಿ, ನೀನು ಸಹಾಯ ಮಾಡಲಿ ಅಂತಾಗಲಿ ನಾನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇಲ್ಲ. ನೋಡಪ್ಸರ, ನನಗೆ ಏನು ಬೇಡ. ನಾನು ನಮ್ಮಮ್ಮ ಇಬ್ಬರು ನಮಗೆ ಊರು ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ. ಅದಕ್ಕೆ ನಾನು ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದೀನಿ ಅವ್ರ ಹತ್ರ ಎಲ್ಲ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ದೊಡ್ಡೊಳಾಗಿತ್ಕೊಂಡು ನಿಮ್ಮ ಮುಂದೆ ತುಂಬಾ ಚೀಪಾಗಿ ಹೋಗ್ಬಿಟ್ಟೆ ನಾನು. ಅಪ್ಸರ, ನನಗೆ ಕ್ಷಮಿಸ್ಬಿಡು ಅಪ್ಸರ, ನಂದು ತೆಪ್ಪಾಯಿತು. ದೇವರಣೆ ದೊಡ್ಡ ತೆಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡು. ನಾವು ನಿಮ್ಮ ಮನೆಗಿರೋ ಅಷ್ಟು ಯೋಗ್ಯತೆ ಇಲ್ಲ ನಮಗೆ. ಆ ಯೋಗ್ಯತೆನೂ ಕಳ್ಕೊಬಿಟ್ಟಿದ್ದೀವಿ, ಕ್ಷಮೆ ಕೇಳೋ ಯೋಗ್ಯತೆನೂ ಕಳ್ಕೊಬಿಟ್ಟಿದ್ದೀವಿ. ಆದ್ರೂ ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡು. ನೋಡಿ, ಪಶ್ಚಾತ್ತಾಪಕ್ಕೆ ಇನ್ನೂ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ನೀವು ಪಶ್ಚಾತ್ತಾಪ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವೆಲ್ಲೋ ಗೆದ್ಬಿಟ್ರಿ ಅಂತಲೇ ನೀ ಅರ್ಥ. ನಿಮಗೆ ಈಗ ತಪ್ಪಿನ ಅರಿವಾಗೈತಲ್ವಾ, ಈಗ ತಪ್ಪೆಲ್ಲ ಗೊತ್ತಾಗೈತಲ್ವಾ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸರಿನಾ? ಬನ್ನಿ ಮನೆಗೆ ಹೋಗೋಣ. ಇಲ್ಲ ತಾಯಿ, ಇಲ್ಲ ಕಣವ, ಇಲ್ಲ. ನಮ್ಮಂಥ ಪಾಪಿ ಮುಂಡರ್ನ ನೀನೇನ ಮನೆಗೆ ಇಕ್ಕೊಬಿಟ್ರೆ ನೀನು ಹಾಳಾಗೋಯ್ತೀಯ ಅಪ್ಸರ, ನೀನು ಹಾಳಾಗೋಯ್ತೀಯ.
ಥೂ ನಮ್ಮಂಥ ಪಾಪಿ ಮುಂಡೆ ಮಕ್ಕಳು ಯಾವತ್ತಿದ್ರೂ ಒಳ್ಳೆಯ ಮನೆಗೆ ಇರಬಾರ್ದು ಅಂದರೆ ಇರಬಾರ್ದು. ನಾನಂತೂ ನಿಮ್ಮ ಮನೆಗೆ ಇರಲೇಬಾರ್ದು ಹೇಳ್ಬೇಕು ಅಂತಂದರೆ ದಯವಿಟ್ಟು ನಮ್ಮನ್ನ ಮನೆ ಕರಿಬೇಡ ಕಣವ. ದಯವಿಟ್ಟು ನಮ್ಮನ್ನ ಮನೆ ಕರಿಬೇಡ. ನೋಡು ತೆಪ್ಪಾಗೋಯ್ತು, ತೆಪ್ಪು ಮಾಡಿದ್ದೀವಿ, ಹಾಂ ಒಪ್ಕೊಂತೀನಿ, ತೆಪ್ಪಾಗೋಯ್ತು, ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅಷ್ಟೇ ಸಾಕು. ನಿಮ್ಮ ಮನೆ ಊಟ ಬಟ್ಟೆ ಅನ್ನ ಯಾವುದು ತಿನ್ನೋ ಯೋಗ್ಯತೆ ನಮಗಿಲ್ಲ ಅಂದರೆ ನಮಗಿಲ್ಲ ಕಣಮ್ಮ, ನಮಗಿಲ್ಲ ಕಣಮ್ಮ, ಇಲ್ಲ ಯಾವುದೂ ನಮಗಿಲ್ಲ. ನಮ್ಮನ್ನು ಕ್ಷಮಿಸ್ಬಿಟ್ಟು ದಯವಿಟ್ಟು ಕಳಿಸ್ಕೊಟ್ಬಿಡು. ನಾವು ಈ ಊರಾಗ ಇರಬಾರ್ದು ಅಂತ ಅನ್ಕೊಬಿಟ್ಟಿದ್ದೀವಿ, ಈ ಊರು ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಬಿಟ್ಟಿದ್ದೀವಿ. ಈ ಊರಾಗ ಇನ್ನೊಂದು ಕ್ಷಣನೂ ಇರೋಕ್ಕಿಲ್ಲ. ಚಿಕ್ಕ ಹುಡುಗಿ ಸೌಮ್ಯ, ನಿನ್ನಿಂದ ನಮಗೆ ಜ್ಞಾನೋದಯ ಆಯಿತು ಕಣವ, ನಿನ್ನಿಂದ ಜ್ಞಾನೋದಯ ಆಯಿತು. ನಿನ್ನೂ ನಾವು ಎಂದೂ ಮರೆಯೋಕ್ಕಿಲ್ಲ. ನೀನು ಮೋಸ ಮಾಡಿದ್ಯಾ ಅಂತ ನಮಗೇನು ಬೇಜಾರಿಲ್ಲ, ಆದರೆ ಕೊನೆಗಳಿಗೆ ಕಣ್ ತಿರ್ಸ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ನಮಗೆ. ಅಷ್ಟೇ ಸಾಕು ಕಣವೋ, ಅಷ್ಟೇ ಸಾಕು. ಎಷ್ಟೋ ಜನಕ್ಕೆ ನಾವು ಹಂಗೆ ಮೋಸ ಮಾಡಿದ್ವಿ. ಆವಾಗ ಅವ್ರ ನೋವೇನು ಅಂತ ನಮಗೆ ಗೊತ್ತಾಯ್ತಿರ್ಲಿಲ್ಲ. ಆದರೆ ಮನೆ ದುಡ್ಡು ಎಲ್ಲ ಹೋದ್ಮೇಲೆ ಆ ನೋವೇನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯ್ತು ಕಣವ. ಸರಿ ಕಣವ, ನಮ್ಮದು ತೆಪ್ಪಾಯಿತು, ನಮ್ಮನ್ನ ಕ್ಷಮಿಸ್ಬಿಡು. ಅಪ್ಸರ, ನಮ್ಗೆ ಆದರೆ ಕ್ಷಮಿಸ್ಬಿಡು ಸರಿನಾ. ನಾಳೆ ನಮ್ಮಮ್ಮ ದೂರ ಹೋಯ್ತೀವಿ. ಪ್ರಿಯಾ ಅವಳೊಬ್ಳ ಹತ್ರ ಒಂದು ಕ್ಷಮೆ ಕೇಳಬೇಕಿತ್ತು. ಪ್ರಿಯುನ ಹತ್ರ ಹಾಗೆ ನನ್ನ ಮಗಳು ಪ್ರೀತಿ ಹತ್ರ ಕ್ಷಮೆ ಕೇಳಬೇಕಿತ್ತು. ಅವರಿಬ್ಬರು ಸಿಕ್ಬಿಟ್ರೆ ಹೆಂಗೋ ಕ್ಷಮೆ ಕೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೊಂಟೋಯ್ತಾ ಇದ್ವಿ. ನೋಡಿ, ನಿಮಗೆ ಒಂದು ಖುಷಿ ವಿಚಾರ ಹೇಳಬೇಕು ಅಂತಂದರೆ ಪ್ರಿಯಾ ಪ್ರೀತಿ ಹಂಗೇನೆ ಎಲ್ಲರೂ ರಾಮು ಎಲ್ಲರೂ ಹಳ್ಳಿಗೇನೆ ಬಂದವ್ರೆ. ಅವರು ಮನೆಗೇನೆ ಅವರೇ. ಅವರು ಇವತ್ತು ನಿನ್ನೆ ರಾತ್ರಿನೇ ಬಂದರು ಗೊತ್ತಾ ಅಲ್ಲಿಗೆ. ಪ್ರೀತಿ ಬಂದ್ಬಿಟ್ಟು ಆಗಲೇ ನನ್ನ ಮಾತಾಡ್ಸ್ಕೊಂಡು ಹೋದ್ಲು. ಎಲ್ಲರೂ ಅಲ್ಲೇ ಅವರೇ. ನೀವಾದರೆ ಬಂದುಬಿಟ್ಟು ಒಂದು ಸಲ ಕ್ಷಮೆ ಕೇಳ್ಬೋದಲ್ವಾ. ನಾನು ಆಗಲೇ ಒಂದು ಸ್ವಲ್ಪ ಹೇಳಿದ್ದೆ ಎಲ್ಲನೂ. ನೀವಾದರೆ ಬಂದು ಒಂದು ಸಲ ಕ್ಷಮಿಸಿ ಅಂತ ಕೇಳಿದ್ರೆ ಅವರೇನಾದರೂ ನಿಮ್ಗೆ ಕ್ಷಮಿಸಿದ್ರೆ ನಿಮಗೂ ಸ್ವಲ್ಪ ಪಶ್ಚಾತ್ತಾಪ ಆಗೈತೆ ಅಲ್ವಾ, ನಿಮಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ಬೋದೇನೋ. ಪ್ರೀತಿ ಹಾಗೇನೆ ರಾಮು ಎಲ್ಲರೂ ಮನೆಗೆ ಅವರೇ. ನಾನು ಹೋಗ್ಬಿಟ್ಟು ಬೇಕಾದ್ರೆ ಮಾತಾಡ್ತೀನಿ ಅವ್ರ ಹತ್ರ, ಸರಿನಾ. ನಾನು ಹೋಗಿ ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಮನೆ ಹತ್ರ. ಒಂದು ಸಲ ಕ್ಷಮೆ ಕೇಳಿಬಿಡಿ ನೀವು ಅವ್ರನ್ನ, ಎಲ್ಲ ಸರೋಗ್ತೈತೆ. ನಾನು ನಿಮಗಿನ್ನ ದೊಡ್ಡ 420 ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ನಾನು ಎಲ್ಲ ತಪ್ಪು ತಿದ್ಕೊಂಡು ಆರಾಮಾಗಿಲ್ವಾ. ನೀವು ಹಂಗೆ, ನೀವು ತಪ್ಪು ಮಾಡಿದ್ದೀರಾ, ನೀವು ತಿದ್ಕೊಂಡು ಆರಾಮಾಗಿ ಇರೋರಂತೆ. ನಾನು ಹೋಗ್ಬಿಟ್ಟು ಇವಾಗ ಎಲ್ಲನೂ ಮಾತಾಡ್ತೀನಿ. ಅಷ್ಟಾಗೆ ಬಂದ್ಬಿಡಿ, ಅಲ್ಲಿಗೆ ಬಂದ್ಬಿಡಿ. ಅಯ್ಯೋ, ನೀನು ಹೋಗಿ ಏನು ಮಾತಾಡಿದ್ರು ಅಲ್ಲೆಲ್ಲನೂ ಯಾರು ನಮ್ಮನ್ನು ನಂಬಕ್ಕಿಲ್ಲ ಅಪ್ಸರ. ಆದರೆ ಚೊಪ್ಪಳೆ ಹೊಡೆದ್ರು ಪರವಾಗಿಲ್ಲ. ಪ್ರಿಯುನ ಹತ್ರ ಚೊಪ್ಪಳೆ ಹೊಡೆಸ್ಕೊಂಡಾದ್ರೂ ಪರವಾಗಿಲ್ಲ. ನಾನೇ ಕ್ಷಮೆ ಕೇಳ್ತೀನಿ ಹೋಗ್ಬಿಟ್ಟು. ನಾನು ಮಾಡಿರೋ ಕೆಲಸಕ್ಕೆ ಇದಕ್ಕಿನ್ನೂ ದೊಡ್ಡದೇನೂ ಇಲ್ಲ, ಸರಿಯಾಗಿ ಆಗೈತೆ. ಸರಿ, ನಾವು ಹೋಗ್ಬಿಟ್ಟು ಬಂದವಳೆ ಪ್ರೀತಿ ಅಂತಂದರೆ ನನ್ನ ಮಗಳ ಹತ್ರ ಹಂಗೆ ನನ್ನ ಹೆಂಡತಿ ಹತ್ರ ಇಬ್ಬರ ಹತ್ರ ಮಾತ್ರ ನಾನು ಕ್ಷಮೆ ಕೇಳಬೇಕು. ಇಬ್ಬರ ಹತ್ರನೂ ಕ್ಷಮೆ ಕೇಳ್ಬಿಟ್ಟು ಬಂದ್ಬಿಡ್ತೀನಿ. ನಮ್ಮನ್ನ ಇಷ್ಟೆಲ್ಲ ಕ್ಷಮಿಸಿದ್ದೀನಿ ಅಂತ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಸರ. ನಿಮ್ಮ ಮನೆಗಂತೂ ನಾವು ಬರೋಕ್ಕಿಲ್ಲ, ಇನ್ನು ಯಾರು ಕರೆದ್ರೂ ಬರೋಕ್ಕಿಲ್ಲ. ನಮಗೂ ಕಷ್ಟ ಇನ್ನೂ ಗೊತ್ತಾಗಲಿ. ನಾನು ನಮ್ಮಮ್ಮ ಇಬ್ಬರೂ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತೀವಿ ಅಷ್ಟೇ. ನೆನೆಯ ಅಷ್ಟು ಬಿಟ್ಬಿಟ್ರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಅಮ್ಮ ನಡಿ ಕಣಮ್ಮ, ಹೋಗೋಣ. ಹೋಗ್ಬಿಟ್ಟು ನಿನ್ನ ಸೊಸೆ ಪ್ರಿಯುನ ಹತ್ರ ಹಂಗೇನೆ ಮೊಮ್ಮಗಳು ಪ್ರೀತಿ ಹತ್ರ ಕ್ಷಮೆ ಕೇಳ್ಬಿಟ್ಟು ಬರೋಣ. ನಡಿ ಕಣಮ್ಮ. ಬಾರಪ್ಪ, ಒಂದ್ಕಿತ ಹೋಗ್ಬಿಟ್ಟು ಕ್ಷಮೆ ಕೇಳ್ಬಿಡೋಣ. ನೋಡಿ ಅಜ್ಜಿ, ನೋಡಿ ಅಂಕಲ್, ನನ್ನ ಕ್ಷಮಿಸ್ಬಿಡಿ. ನೀವು ಜಾಸ್ತಿ ದುರಂಕಾರ ಮಾಡ್ತಾ ಇದ್ರಿ. ಅಷ್ಟೇ ಅಲ್ಲದೆ ನನ್ನ ತಂಗಿನೂ ನಮ್ಮ ಅಮ್ಮನೂ ಎಲ್ಲರೂ ದೂರ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ರಿ ಅಲ್ವಾ. ಅದಕ್ಕೆ ನಂಗೆ ಸಹಿಸೋಕ್ಕಾಗಲಿಲ್ಲ. ಅದಕ್ಕೇನೆ ನಾನೇ ಬೇಕಂತ ಇಷ್ಟೆಲ್ಲ ಮಾಡಿದೆ. ನೀವು ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮನೆ ಹಾಗೆ ನಿಮ್ಮ ದುಡ್ಡು ಎಲ್ಲ ನಾನು ನಿಮಗೆ ವಾಪಸ್ ಕೊಡ್ತೀನಿ, ನೀವೇ ಇಟ್ಕೊಳ್ಳಿ. ನಮಗೇನು ಬೇಡ, ನೀವೆಲ್ಲಿದ್ದರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಿಮ್ಮ ದುಡ್ಡನ್ನ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ, ಹಾಗೆ ಬೀರುನಲ್ಲಿ ಹಂಗೆ ಇದೆ, ತಂದುಬಿಟ್ಟು ಇವಾಗಲೇ ಕೊಟ್ಬಿಡ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಸ್ವಲ್ಪ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು. ನಿನ್ನೆ ಅಜ್ಜಿ ಹೋಗ್ಬಿಟ್ಟು ಕೂಲಿಗೆ ಮನೆನೋ ಅಲಿಯೋದು ನೋಡ್ಬಿಟ್ಟು ಯಾಕೋ ತುಂಬಾ ಬೇಜಾರಾಯ್ತು ನನಗೆ. ಅದಕ್ಕೆ ಹೋಗ್ಬಿಟ್ಟು ಇರೋ ವಿಷಯ ಎಲ್ಲ ಅಮ್ಮಂಗೆ ಹೇಳಿದೆ. ಅಮ್ಮನೇ ನನ್ನ ಬೈದಿಲು ಕರ್ಕೊಂಡ್ಬಿಟ್ಟು ಬಂದರು. ಸರಿ, ನಾನು ಹೋಗ್ಬಿಟ್ಟು ದುಡ್ಡು ಎತ್ಕೊಬರ್ತೀನಿ. ಅಯ್ಯೋ ಬ್ಯಾಡ ಕಣವ ಸೌಮ್ಯ, ಬ್ಯಾಡ ಕಣವ ಮಗಳೇ. ಬಿಡಿ ತರಲಿ, ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ, ಸರಿನಾ. ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾನು ಬರ್ತೀನಿ. ನಾನು ತುಂಬಾ ಕ್ಷಮೆ ಕೇಳಬೇಕು ಅವಳ ಹತ್ರ. ನನ್ನ ನಮ್ಮದು ಏನು ಸಂಬಂಧ ಇಲ್ಲ ಅಂತ ಹೇಳ್ಬೇಕು ಅಲ್ವ ರಂಗ. ನನ್ನ ನಮ್ಮದು ಏನು ಸಂಬಂಧ ಐತೆ ಅಂತ ತಾನೇ ಪ್ರಿಯ ಬಿಟ್ಟೋಗಿರೋದು. ನನ್ನ ನಮ್ಮದು ಏನು ಸಂಬಂಧ ಇಲ್ಲ ಅಂತ ಮಾತಾಡಬೇಕು. ಸರಿ, ನೀವು ಬರೋ ಅಷ್ಟೊತ್ತಿಗೆ ಸ್ವಲ್ಪನಾದರೂ ಏನಾದರೂ ಮಾತಾಡಿರ್ತೀನಿ ಅವ್ರ ಹತ್ರ. ನೀವು ನಿಧಾನಕ್ಕೆ ಬರ್ರಿ ಮಗ. ಆ ದೇವರೇ ಈ ಕಿತ್ತ ನಮ್ಗೆ ಅವಕಾಶ ಕೊಟ್ಟವನೇ ಕಣ್ಲ. ಎಲ್ಲರ ಸಾಗು ಕ್ಷಮೆ ಕೇಳ್ಬಿಟ್ಟು ಬದಲಾಗ್ರಿ ಅಂತ ಹೇಳ್ಬಿಟ್ಟು ಇಂಥ ಅವಕಾಶ ಮತ್ತೆ ಸಿಗೋಕ್ಕಿಲ್ಲ ಕಣ್ಲ. ನೋಡ್ಲಾ, ಯಾರ್ದು 10 ರೂಪಾಯಿ ನಮಗೆ ಬೇಡ ಕಣ್ಲ. ಸುಮ್ಮನೆ ಅವ್ರು ಕ್ಷಮಿಸಿದ್ದೀನಿ ಅಂತ ಹೇಳಿದ ತಕ್ಷಣ ನಮ್ಮ ಪಾಡು ನಾವು ಬಂದ್ಬಿಡೋಣ. ಈ ಕಿತ್ತ ಅಮೇರಿಕೂ ಕರ್ಕೊಂಡು ಹೋಗ್ತೀನಿ, ಅಮೇರಿಕೂ ಹೋಗ್ತೀನಿ, ಅವೆಲ್ಲ ಕನಸು ಮನ್ಸಿಗೂ ಇಷ್ಟಪಡೋದು ಬೇಡ ಕಣ್ಲ. ನಾವು ಇಲ್ಲೇ ಇದ್ದು ಬಿಡೋಣ, ಕೂಲಿನಲ್ಲಿ ಮಾಡ್ಕೊಂಡಾದ್ರೂ ಪರವಾಗಿಲ್ಲ. ಆಯಿತು ಕಣ.